ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿರುವ ಪಾಠ ಹೇಳೋ ಶಿಕ್ಷಕರು ಮೊದಲು ನೈತಿಕ ಪಾಠ ಕಲಿಯಬೇಕಿದೆ. ಇಲ್ಲವಾದಲ್ಲಿ ಅಂತಹ ಮೂರ್ಖ ಶಿಕ್ಷಕರಿಗೆ ಸಮಾಜವೇ ತಕ್ಕ ಪಾಠ ಕಲಿಸಲಿದೆ. ಶಿಕ್ಷಕರೇ ತುಂಬ ಜವಾಬ್ದಾರಿಯಿಂದ ವರ್ತಿಸಿ ಹಾಗೂ ತುಂಬ ಹುಷಾರಾಗಿರಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಎಲ್ಲರೂ ಸಮಾನರು ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಿಕ್ಷಕರಿಗೆ ತಿಳಿ ಹೇಳಿದ್ದಾರೆ. ನವೆಂಬರ್ 26ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮನ್ವಯ ಸಮಿತಿ ಆಯೋಜಿಸಿದ್ದ ಸಮನ್ವಯ ಸಮಿತಿ ಕಾರ್ಯಾಗಾರದಲ್ಲಿ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರನ್ನುದ್ದೇಶಿಸಿ ತಿಳುವಳಿಕೆಯನ್ನು ಮಾತನಾಡಿದರು. ಸಾರ್ವಜನಿಕ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ತುಂಬ ಜವಾಬ್ದಾರಿಯಿಂದಿರಬೇಕಾಗಿದೆ. ನೀವು ಎಲ್ಲರೂ ಸಾರ್ವಜನಿಕ ಸೇವೆಗೆ ಪ್ರತಿಯಾಗಿ ಸರ್ಕಾರದಿಂದ ಸಂಬಳದ ರೂಪದಲ್ಲಿ ಜನರ ಹಣವನ್ನು ಪಡೆಯುತ್ತಿದ್ದೇವೆ. ಅದಕ್ಕಾಗಿಯಾದರೂ ನಾವು ನಿಷ್ಠೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಇದನ್ನೆಲ್ಲ ಮರೆತ ಕೆಲ ಶಿಕ್ಷಕರು ಕರ್ತವ್ಯದ ಸಮಯದಲ್ಲಿ ತಮ್ಮ ಕರ್ತವ್ಯವನ್ನು ಬಿಟ್ಟು ಬೇರೆಲ್ಲ ದುರ್ವ್ಯಸನಗಳಲ್ಲಿ ಮುಳುಗಿರುವುದಾಗಿ ದೂರುಗಳು ಕೇಳಿಬರುತ್ತಿವೆ. ಪವಿತ್ರವಾದ ಶೈಕ್ಷಣಿಕ ದೇವಾಲಯದಲ್ಲಿ ಕರ್ತವ್ಯದಲ್ಲಿ ನಿರತರಾದಾಗಲೂ ಕೂಡ ಮದ್ಯ ಸೇವನೆ, ಧೂಮಪಾನ ಸೇವನೆ, ಗುಟ್ಕಾ ಸೇವನೆ ಮಾಡುತ್ತಿರುವುದನ್ನು ನಾನೆಂದೂ ಸಹಿಸುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಖಂಡಿಸಿದರು. ಅಕ್ಷಮ್ಯ ಅಪರಾಧ ಎಂದರಿತೋ ಕೂಡ ಕೆಲ ಶಿಕ್ಷಕರು ಹೀಗೆ ಉದ್ದಟತನ ತೋರುವುದು ಅವರ ನಾಚಿಗೇಡಿತನ ಸಾಕ್ಷಿಯಾಗಿದೆ. ಪಾಠ 7ರೇ ಹೀಗೆ ಮೂರ್ಖತನದ ಪರಮಾವಧಿಯಿಂದ ವರ್ತಿಸಿದರೆ ಹೇಗೆ ಎಂದು ಪ್ರಶ್ನಿಸಿದರು. ಮುಂದಿನ ದಿನಗಳಲ್ಲಿ ಶಿಕ್ಷಕರೆಂದು ಗೌರವಿಸುವ ಇದೇ ಸಮಾಜ ತಕ್ಕ ಪಾಠ ಕಲಿಸಲಿದೆ. ಹುಷಾರ್ ಎಂದು ಶಾಸಕರು ಎಚ್ಚರಿಸಿದರು. ಶಿಕ್ಷಕರ ಸಂಘದವರು ಹಾಗೂ ನೌಕರ ಸಂಘದವರು ಇಂತಹ ವ್ಯಸನಿ ನೌಕರರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು. ಪತ್ರಕರ್ತರು, ಮಾಧ್ಯಮದವರು ಹಾಗೂ ಸಾಮಾಜಿಕ ಹೋರಾಟಗಾರರು ಸದಾ ತಮ್ಮ ಮೂರನೇ ಕಣ್ಣು ತೆರೆದು ಕಾಯುತ್ತಿರುತ್ತಾರೆ. ಸಾಕ್ಷ್ಯಾಧಾರಗಳ ಸಮೇತ ಸಿಕ್ಕಿ ಹಾಕಿಕೊಂಡರೆ ಗಂಭೀರ ಆರೋಪಗಳು ಸಾಬೀತಾದಲ್ಲಿ ಅಂಥ ಶಿಕ್ಷಕರ ಅಶಿಸ್ತಿನ ವಿವೇಕಿ ಶಿಕ್ಷಕರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತ್ಯ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದೆಂದು ಶಿಕ್ಷಕರಿಗೆ ಎಚ್ಚರಿಕೆ ನೀಡಿದರು. ವೇದಿಕೆಯಲ್ಲಿ ಎಸ್ಡಿಎಂಸಿ ರಾಜ್ಯಾಧ್ಯಕ್ಷರಾದ ಉಮೇಶ್ ಜಿ ಗಂಗನವಾಡಿ, ರಾಜ್ಯ ಉಪಾಧ್ಯಕ್ಷರಾದ ಗುನ್ನಳ್ಳಿ ರಾಘವೇಂದ್ರ, ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ, ಕಾರ್ಯದರ್ಶಿ ಜಿಎಸ್ ಪಾರ್ವತಿ, ರಾಜ್ಯ ಖಜಾಂಚಿ ಜ್ಯೋತಿ ರಾಮಶೆಟ್ಟಿ, ನೌಕರರ ಸಂಘದ ಅಧ್ಯಕ್ಷ ಎಸ್ ವೆಂಕಟೇಶ್ ವೇದಿಕೆಯಲ್ಲಿದ್ದರು. ಶಿಕ್ಷಕರ ಸಂಘದ ಅಧ್ಯಕ್ಷ ಕೊಟ್ರುಗೌಡ, ಎಸ್ಡಿಎಂಸಿ ವಿವಿಧ ಜಿಲ್ಲೆಗಳ ಮುಖಂಡರು, ವಿವಿಧ ತಾಲೂಕುಗಳ ಮುಖಂಡರು, ತಾಲೂಕಿನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಅದೇ ರೀತಿ ಇನ್ನು ಹೆಚ್ಚಿನ ರೀತಿಯಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಇವು ಕೆಪಿ ಶಾಲೆಗಳು ಬಡ ಇದರಲ್ಲಿದ್ದಾವೆ. ಈಗ CSR ಅಡಿನಿ ಅಂತ 2000 ಕೆಪಿ ಶಾಲೆಗಳು ಬರ್ತಾ ಇದಾವೆ. ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 200 ಕೆಪಿ ಶಾಲೆಗಳು ಬರ್ತವೆ. ನಮ್ಮ ಪ್ರತಿ ಕ್ಷೇತ್ರಕ್ಕೂ 4-5 ಕೆಪಿ ಶಾಲೆಗಳು ಬರ್ತವೆ ಅಂತ ನಮ್ಗೆ ಮಾಹಿತಿ ಇದೆ. ನಾವು ಎಲ್ಲ ಶಾಲೆ ಮುನ್ನಡೆ ಇಟ್ಟಿದ್ದೀವಿ. ಈಗ ಅವೆಲ್ಲ ಬರ್ತವೆ, ಶಾಲೆಗಳು ಬರ್ತವೆ, ಫಿಟಿಂಗ್ಗಳು ಬರ್ತವೆ. ಎಲ್ಲರೂ ಬೆಳಿಗ್ಗೆ ಅಂದ್ರೆ ಬರೋದಷ್ಟೇ, ಕಾಂಪೌಂಡ್ ಇಲ್ಲ, ಶಾಲೆ ಸೋರ್ತವೆ ಇಲ್ಲ, ನಿಮಗೆ ಫಿಲ್ಟರ್ ನೀರಿಲ್ಲ, ಶೌಚಾಲಯ ಇಲ್ಲ ಅಂತೇಳಿ. ಆದ್ರೆ ಮಕ್ಕಳಿಗೆ ಶಿಕ್ಷಣ ಯಾವ ರೀತಿ ಇದೆ? ಮೊಟ್ಟೆ ಹೇಳ್ತೀರಾ, ಅಕ್ಕಿ ಬಂದಿಲ್ಲ, ಇದು ಬಂದಿಲ್ಲ ಅಂತ ಹೇಳ್ತಿದೆ. ಆ ಮಕ್ಕಳು ಏನು ಕಲಿತಾ ಇದೆ, ಯಾವ ರೀತಿ ಏನು ಶಿಕ್ಷಣ ನಾವು ಕೊಡ್ತಾ ಇದೀವಿ, ಆ ಶಿಕ್ಷಕರ ಗುಣಮಟ್ಟ ಹೇಗಿದೆ, ಅವ್ರು ಯಾವ ರೀತಿ ಶಿಕ್ಷಣ ನಮ್ಮ ಶಾಲೆ ಮಕ್ಕಳಿಗೆ ನೀಡ್ತಾ ಇದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಈಗ ನಾನು ಅಂದ್ಕೊಂಡಿದ್ದೀನಿ ಇಂಥ ಒಂದು ಕಾರ್ಯಕಾರಗಳು ನಿಜವಾಗ್ಲೂ ತುಂಬಾ ಆಗಬೇಕು. ತುಂಬಾ ಇದಕ್ಕೆ ನಮ್ಮ ಸರ್ ಖಂಡಿತ ನೀವು 3 ತಿಂಗಳು ಬಂದು ಮಾಡಿದ್ರೆ ಅದಕ್ಕೆ ನಾನೇ ನಿಮ್ ಮುಂದೆ ನಿಂತು ಇದಕ್ಕೆ ಕಂಪ್ಲೀಟ್ ಸ್ಪಾನ್ಸರ್ ಮಾಡಿಸ್ತೀನಿ. ಕೋಟಿ ಮಟ್ಟಕ್ಕೆ ಯಾಕಂತಂದ್ರೆ ನಮ್ಗೆ CME ಅಂತ ಹೇಳ್ತೀವಿ, ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ. ತಿಂಗಳ ನನಗೆ ಎಷ್ಟೇ ಒತ್ತಡ ಇದ್ರು ನಾನು 3 ದಿವಸ ಈಗ ಮನೆ ಕುಂದಾಪುರದಲ್ಲಿ ಕೋಟದಲ್ಲಿ ಒಂದು ನಮ್ದು ಆಲ್ ಇಂಡಿಯಾ ಕರ್ನಾಟಕ ಆಫ್ಟರ್ಮಿಕ್ ಸೊಸೈಟಿಯಿಂದ
3 ದಿವಸದ ಕಾರ್ಯಾಗಾರ ಇತ್ತು. ಇದೇ ರೀತಿ ನಾವು ಅಪ್ಗ್ರೇಡ್ ಆಗಲಿಲ್ಲ, ನಮ್ಮ ಬುದ್ಧಿಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಬಾವಿ ಕಪ್ಪೆನೆ ಹಾಕ್ತೀವಿ. ನಾನು ಮಾಡಿದ್ದೆ ಸರಿ, ನಮ್ಮೂರಲ್ಲೇ ನಾನೇ ರಾಜ, ನಾನು ಹೇಳಿದ್ದೆ ಕೇಳ್ತಾರೆ. ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ಇದಾಗಲೇ ಬಹಳ ಬದಲಾಗಿದೆ. ರಾಜಕೀಯದಲ್ಲಿ ಆಗಿರ್ಬೋದು, ಎಲ್ಲ ನಮ್ಮ ಮನೇಲಿ ಆಗಿರ್ಬೋದು, ಎಲ್ಲರಿಗೂ ನಾನು ಹೇಳಿದ್ರೆ ಗೆರೆ ದಾಟಲ್ಲ, ನಾನು ಹೇಳಿದ್ರೆ ಯಾರು ನಂದೇ ಮಾತು ನಂದೇ ನಡೀತೆ, ನಾನು ಹೇಳಿದ್ರೆ ಆಯ್ತಂತೀರಿ. ಇವೆಲ್ಲ ನಾವು ನಮ್ಮ ಮನೇಲಿ ಇಟ್ಕೋಬೇಕು ಬಿಟ್ರೆ ಊರುಗಳಿಗೆ ಯಾರು ಕೇಳಂತ ಪರಿಸ್ಥಿತಿ ಇಲ್ಲ. ಎಲ್ಲರೂ ಸಮಾನರು, ಪ್ರತಿಯೊಬ್ಬರು ಅವ್ರದೇ ಆದಂತ ಐಡಿಯಾಲಜಿಗಳಿರ್ತವೆ, ಅವ್ರದೇ ಆದಂತ ಒಂದು ಆದರ್ಶಗಳಿರ್ತವೆ, ಅವ್ರದೇ ಆದಂತ ಒಂದು ಏನಾದ್ರೂ ಸಮಾಜಕ್ಕೆ ಬರ್ತಕ್ಕಂಥ ಗುಣಗಳು ಬೆಳೆಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲ ಸಮಾಜದನ್ನು, ಎಲ್ಲ ವರ್ಗದನ್ನು, ಎಲ್ಲರನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು, ಅವ್ರ ಮಾತನ್ನ ನಾವು ಬೆಲೆ ಕೊಡಬೇಕು, ಎಲ್ಲರ ಸಲಹೆ ಪಡಿಬೇಕು. ಖಂಡಿತ ಇನ್ನು ಮುಂದೆ ತುಂಬಾ ವೇದಿಕೆಗಳು ಈ ತರ ಹಾಕ್ಬೇಕು ಕಾರ್ಯಗಳ ಬಗ್ಗೆ. ನಾನು ಹೇಳ್ತಾ ಇದ್ದೆ, ನಮ್ದು ಪ್ರತಿ ತಿಂಗಳು ಇರ್ತದೆ, ಎಲ್ಲ ಬೆಂಗಳೂರು ಎಲ್ಲ ಕಡೆನೂ ಪ್ರಪಂಚದಾದ್ಯಂತ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಇದೇ ರೀತಿ ಈ ತರ ಉತ್ತಮ ಕಾರ್ಯಾಗಾರಗಳಾಗಬೇಕು. ಶಿಕ್ಷಕರಿಗೆ ಮತ್ತೆ ನಮ್ಮ SDM ಸರ್ಗೆ, ಮೇಲುಸ್ತುವಾರಿ ಅವ್ರಿಗೆ ಒಂದು ಇವೆಲ್ಲರನ್ನು ತಿರುಗಿ ಆ ಮಕ್ಕಳಿಗೆ ಕೊನೆ ಅಲ್ಟಿಮೇಟ್ಲಿ ಸರ್ಕಾರ ಎಲ್ಲ ಸವಲತ್ತುಗಳು ಕೊಡ್ತದೆ. ಮೊಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಶಾಲೆಗೆ ರಿಪೇರಿ ಕೊಡ್ತಾರೆ. ಅದೆಲ್ಲ ನನ್ನ ಖಂಡಿತ ನಿಮ್ಗೆ ಏನು ಶಾಲೆ ರಿಪೇರಿ ಬೇಕಾ, ಕಾಂಪೌಂಡ್ ಬೇಕಾ, ಹೊಸ ಕಟ್ಟಡಗಳು ಬೇಕಾ, ಅವೆಲ್ಲ ನಿಜವಾಗ್ಲೂ ಸರ್ಕಾರದ ಆದ್ಯ ಕರ್ತವ್ಯ, ನನ್ನ ಕರ್ತವ್ಯ ಕೂಡ. ನನಗೆ ಒಂದು ಕಳಕಳಿ ಮನವಿ ಏನಂತ ಅಂತಂದ್ರೆ, ಯಾರೊಬ್ಬರು ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ, ಟೀಚರು ನಾನು ಹೇಳ್ಬಾರ್ದು ಹುಡ್ಕೊಂಡು ಬಂದಿರ್ತಾರೆ, ಅಲ್ಲೇ ಮಕ್ಕಳು ಮುಂದೆ ಸಿಗರೇಟ್ ಸೇರ್ತಾರೆ, ಅಸಭ್ಯವಾಗಿ ಓಡಿಸ್ತಾರೆ. ಫಸ್ಟ್ ಶಿಸ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಶಿಸ್ತು, ಡಿಸಿಪ್ಲಿನ್. ಶಿಸ್ತು ಇಲ್ಲ ಅಂತಂದ್ರೆ ಆಯ್ತಾ, ನಾವು ಏನು ಮಕ್ಕಳಿಗೆ ನಾವು ಕೊಡ್ತೀವಿ. ನಿಜವಾಗ್ಲೂ ಕೆಲವು ಸರಿ ನಮ್ಗೆ, ನಾನು ಒಂದು ಸ್ವಲ್ಪ ಲೇಟ್ ಆಗಿ ಹೋದ್ರು ನಮ್ಮ ಟೀಚರ್ ನನ್ನ ಕ್ವಶನ್ ಮಾಡಿಲ್ಲ. ಯಾಕಂದ್ರೆ ನಮ್ಮಪ್ಪ, ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನಮ್ಮ ತಂದೆ ಶಾಸಕರಾಗಿದ್ರು. ಸೊ ನಾನು ಸ್ವಲ್ಪ ಮನೆ ಎದುರುಗಡೆನೆ, ಈಗ ಅಲ್ಲಿ ಸ್ಕೂಲು, ಇದು ನಂದೇ ರೂಲ್ಸ್. ನಾನು ಹೋಗಿದ್ದೆ ಟೈಮು ಜಾಸ್ತಿ ಏನಾದ್ರು ಹೇಳಿದ್ರೆ ನಮ್ಮ ಅಪ್ಪನಿಗೆ ಹೋಗಿ ಹೇಳೋದು, ಹೋಗಿ ಮಾಡೋದು. ಒಬ್ಬರು ಶಿಕ್ಷಕರು, ವೀರಭದ್ರಪ್ಪ ಟೀಚರ್ ಮಾತ್ರ ನನಗೆ ನಿಜವಾಗ ಇವತ್ತೂ ಅದು ನನ್ನ ತಲೆದಿದೆ. ನೀನೇನು ಅನ್ಕೊಂಡ್ಬಿಟ್ಟಿದ್ಯಾ, ನೀನು ML ಆದ್ರೆ ನಾನು ಶಾಲೆ ಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು, ಅವತ್ತು ನನಗೆ ಬಯಸ್ಬೋದು. ಅಂದ್ರೆ ಆ ತರ ನಮ್ಗೆ ಯಾರಾದ್ರೂ ಒಬ್ರು ನಮ್ಮನ್ನ ಎದುರಿಸಲಿಲ್ಲ, ಬೆದರಿಸಲಿಲ್ಲ, ಇಲ್ಲ ಎಚ್ಚರಿಸಲಿಲ್ಲ ಅಂತಂದ್ರೆ ನಾವು ಆಯ್ತಾ ಬೇರೆ ರೀತಿ ಶಾಸಕರ ಮಕ್ಕಳ ತರ ನಾನು ಯಾವ್ದಾದ್ರು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಿ ಎಲ್ಲರೂ ಫಾರಿನಲ್ಲೋ ಇಲ್ಲ ಎಲ್ಲ ಒಂದ್ ಕಡೆ ಇದ್ದು ಇದಾಗ್ತಿದ್ದೆ ನಾನು. ಇವತ್ತು ಒಂದು ನನ್ನ ಒಬ್ಬ ಶಿಕ್ಷಕರು ನಾನು ಎಚ್ಚರಿಸೋದಕ್ಕೋಸ್ಕರ ಅರ್ಥ ಆಯ್ತಾ, ನಾನು ದಾರಿ ತಪ್ಪಿದ್ದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಒಂದು ಶಾಸಕನಾಗಿ ನಿಂತಿದ್ದೆ. ಇದು ಒಂದು ಈ ಸರ್ಕಾರಿ ಶಾಲೆಗಳು ಮೇಡಮ್ ಕೂಡ ಹೇಳ್ತಾ ಇದ್ರು, ಇವತ್ತಿಷ್ಟು ಧೈರ್ಯವಾಗಿ ನಾವು ಮಾತಾಡ್ಬೇಕಂತಂದ್ರೆ ಒಂದು ಸ್ವಚ್ಛ ಕನ್ನಡದಲ್ಲಿ ಒಂದು ಎಲ್ಲರ ಜೊತೆ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಸರ್ಕಾರಿ ಶಾಲೆಯನ್ನು ಓದಿದ್ರೆ ಮಾತ್ರ ಈ ಗುಣ ಬರ್ತದೆ. ಬಿಟ್ರೆ ನಾವು ಏನೋ ಹೇಳ್ಕೊಟ್ಟು ನಾವು ಟ್ಯೂಷನ್ಗೆ ಹೋಗ್ತೀವಿ, ಆನ್ಲೈನ್ ಕಲ್ತೀವಿ ಅಂದ್ರೆ ಖಂಡಿತ ಬರೋದು. ಅದಕ್ಕೋಸ್ಕರ ಇಂಥ ಹೆಚ್ಚಿನ ಕಾರ್ಯಾಗಾರಗಳಾಗಬೇಕು, ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು. ಈಗ ನಾನು ನಮ್ಮ ಅಧ್ಯಕ್ಷರ ಜೊತೆ ನಾನು ಮತ್ತೆ ಸುಮಾರು 6 ತಿಂಗಳಿಂದನೇ ನನಗಿಂತ ಹೆಚ್ಚಿನ ಉತ್ಸಾಹತೆ ನಮ್ಮ ಪತ್ನಿಗಿದೆ, ಡಾಕ್ಟರ್ ಪುಷ್ಪ. ಅವರು ಕೂಡ ನಾನು ಆರೋಗ್ಯದ ಬಗ್ಗೆ ಶಿಕ್ಷಣದಲ್ಲಿ ಈಗಾಗಲೇ ಸುಮಾರು 33 ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳು, 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 2 ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆಸ್ಪತ್ರೆ, ಸುಮಾರು 18 ಕೋಟಿ ವೆಚ್ಚದಲ್ಲಿ ಉನ್ನತೀಕರಣ ಕೆಲಸ ಆಗ್ತಾ ಇದೆ. ಅದೆಲ್ಲ ಜವಾಬ್ದಾರಿ ಅವರು ವಹಿಸಿಕೊಂಡಿದ್ದಾರೆ ಹಾಸ್ಪಿಟಲ್. ಅದೇ ರೀತಿ ಇದೇ ಶಿಕ್ಷಣ ವ್ಯವಸ್ಥೆ ಕೂಡ ಸ್ವಲ್ಪ ಏನಾದರೂ ಸುಧಾರಣೆ ಬೇಕು, ನಮ್ಗೆ ಒಳ್ಳೆ ಸಲಹೆ ಬೇಕು, ಇದರ ಬಗ್ಗೆ ತಿಳುವಳಿಕೆ ಬೇಕಂತೇಳಿ ಸನ್ಮಾನ್ಯ ನಮ್ಮ ಶಿಕ್ಷಣ ತಜ್ಞರಾದಂತ ನಿರಂಜನರವರನ್ನ ನಾನು ಅವತ್ತು ಭೇಟಿ ಮಾಡೋಕ್ಕಾಗಲಿಲ್ಲ. ಆದ್ರೆ ನಮ್ಮ ಪತ್ನಿ ಅವತ್ತು ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತಗೊಂಡು, ಅವರು ಪಾಪ ದೊಡ್ಡ ಗುಣ, ನಮ್ಮ ಶಾಸಕರ ಬರೋಕ್ಕೆ ನಮ್ಮ ರೂಮ್ಗೆ ಬಂದ್ಬಿಟ್ಟು ಟೈಮ್ ಇರ್ಲಿಲ್ಲ. ಆದ್ರೆ ಇಲ್ಲ, ನಮ್ಗೆ ಬೇರೆ ಕಡೆ ಹೋಗ್ಲಿಕ್ಕಿದೆ, ನಾನೇ ಬಂದು ನಿಮ್ಮ ಹತ್ರ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಅಲ್ಲಿ ಸುತ್ತಬೇಡಿ ಅಂತೇಳಿ ನಮ್ಮ ರೂಮ್ಗೆ ಬಂದು ಸುಮಾರು 1-2 ಗಂಟೆ ಕಾಲ ನಮ್ಮ ಪತ್ನಿ ಜೊತೆ ಚರ್ಚೆ ಮಾಡಿ